ಇಲ್ಲ ಕಾಲೇಜಿಗೆ ಒಂದು ರಿಸ್ಟ್ರಿಕ್ಷನ್ ಆಗಬೇಕು, ಚೇಂಜ್ ಆಗಬೇಕು. ಯಾಕಂದರೆ ಅದರಲ್ಲಿ ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್ ಏನದಲ್ಲ ಇದ್ರ ಬಗ್ಗೆ ಇನ್ನೊಮ್ಮೆ ಚರ್ಚೆ ಆಗಬೇಕು ಅಂತ. ಈಗಾಗಲೇ ಆಡಳಿತಾರೂಢ ಪಕ್ಷದವರು ಅದನ್ನು ಇದ್ದಂಥ NJAC ಇದೇ ಮುಂದುವರಿ ಅಂತ ಇದ್ದಾರೆ. ಅದು ಖರ್ಗೆ ಅವರು ಒಂದಿಷ್ಟು ವಿರೋಧ ವ್ಯಕ್ತಪಡಿಸಿದ್ದಾರೆ. ಇನ್ನೊಮ್ಮೆ ಅದನ್ನು ಪ್ರಸ್ತುತಪಡಿಸ್ರಿ, ಇನ್ನೊಮ್ಮೆ ಡಿಸ್ಕಷನ್ ಮಾಡೋಣ. ಯಾಕಂದ್ರೆ ಇದು ನ್ಯಾಯದ ಸ್ವತಂತ್ರ ಹೋಗಿರಬಾರ್ದು, ಆದರೆ ಒಳ್ಳೆಯವರಲ್ಲಿ ಆಯ್ಕೆ ಆಗಬೇಕು. ನೋಡ್ರಿ, ನಮ್ಮ ಸಂಸತ್ತಿನಲ್ಲಿ ಏನಾಗಿಬಿಟ್ಟದಪ್ಪ, ಸಂಸದರು ಒಂದು ಧರ್ಮದ ಪ್ರಭಾವದಿಂದನೋ ಹಣದ ಪ್ರಭಾವದಿಂದನೋ ಎಲ್ಲರೂ ಇವತ್ತು ನಮ್ಮ ಕಾರ್ಪೊರೇಟ್ ಜಗತ್ತಿಗೆ ಸಂಬಂಧಿಸಿದಂಥವ್ರು ಮ್ಯಾಕ್ಸಿಮಮ್ ಆಯ್ಕೆ ಆಗ್ತಾಯಿದ್ದಾರೆ, ಕೋಟ್ಯಾಧೀಶರು ಆಯ್ಕೆ ಆಗ್ತಾಯಿದ್ದಾರೆ. ಇದರಿಂದಾಗಿ ಜನಸಾಮಾನ್ಯರ ಸಮಸ್ಯೆಗಳ ಬಗ್ಗೆ ಚರ್ಚೆಗಿಂತ ಹೆಚ್ಚಿಗೆ ಅವ್ರು ಮರೆತಿದ್ದಾರೆ ಅಂದರೂ ಅಡ್ಡಿ ಇಲ್ಲ. ಈಗ ಅದು ಇವತ್ತು ಒಂದು ರೀತಿಯಿಂದ ನಿಜವಾದ ನ್ಯಾಯವನ್ನು ಒದಗಿಸ್ತಾ ಇಲ್ಲ. ಕಾರ್ಯಾಂಗೈತಿ ಮೊದಲು ಅಧಿಕಾರ ಸಿಕ್ಕದ, ಜೊತೆಗೆ ಶಾಸಕಾಂಗ ಜೊತೆಗಾರರಿದ್ದಾರೆ. ಈಗ ಎಲ್ಲಿ ಯಾವ ಕೆಲಸವೂ ಆಗಬೇಕಾಗಿದೆ, ಒಂದಿಷ್ಟು ಕೊಡಲಾರ್ದು ಕೈ ಬಿಸಿ ಮಾಡಲಾರ್ದು ಏನೂ ಆಗೋದೇ ಇಲ್ಲ. ಇನ್ನು ಉಳಿದದ್ದು ನ್ಯಾಯಾಂಗಿತ್ತು, ಅದು ಇತ್ತೀಚೆಗೆ ಅಲ್ಲಿಯೂ ಭ್ರಷ್ಟಾಚಾರ ಹೆಚ್ಚಾಗಿದೆ ಅನ್ನೋದು ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಈ ಎಲ್ಲ ನೆಲೆಯಲ್ಲಿ ಈ ಕೊಲೇಜಿಯಂ ಸಿಸ್ಟಮನ್ನು ಇವತ್ತು ಸರ್ಕಾರವೂ ಆಯಿತು, ಜೊತೆಗೆ ಅಪೋಸಿಷನ್ ಪಾರ್ಟಿಗಳು ಆಯಿತು. ಇಲ್ಲಪ್ಪ ಅದನ್ನು ರೀಬಿಲ್ಡ್ ಮಾಡಿರಿ. ಹಳೆಯ ಕೊಲೇಜಿಯಂ ಅದರಿಂದ ಒಳ್ಳೆಯ ಆಡಳಿತ ಸಿಗ್ತಾಯಿಲ್ಲ, ನ್ಯಾಯದ